ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ಆರೋಗ್ಯಕ್ಕೆ ಭಾಳ ಉತ್ತಮವಾಗಿರೋ ರಾಗಿ ರೊಟ್ಟಿನ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಿ. ಈ ರಾಗಿ ಆಹಾರಗಳನ್ನ ತಿಂದಾಗ ಹೊಟ್ಟೆ ತುಂಬಿದ ಅನುಭವ ಆಗ್ತತ್ರಿ, ಬೇಗ ಹಸಿವಾಗೋದಿಲ್ಲ. ಮಕ್ಕಳ ಮೂಳೆಗಳ ಬೆಳವಣಿಗೆಗೂ ಸಹ ಭಾಳ ಒಳ್ಳೇದ್ರಿ. ಮತ್ತು ವಯಸ್ಸಾದವರಲ್ಲಿ ಮೂಳೆ ಸವೆತ ಕಂಡು ಬರ್ತೈತೆ ರೀ ಈ ಸಮಸ್ಯೆಗಳನ್ನು ತಡಿಬೇಕು ಅಂತಂದ್ರೆ ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೇಕ್ರಿ. ರಾಗಿ ಒಳಗೆ ಗ್ಲೈಸಮಿಕ್ಸ್ ಇಂಡೆಕ್ಸ್ ಇರೋದ್ರಿಂದ ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣನ ಒಮ್ಮೆಗೆ ಹೆಚ್ಚಾಗದಂತ ತಡಿತತ್ರಿ. ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಮಧುಮೇಹಿಗಳಿಗೆ ಭಾಳ ಒಳ್ಳೇದು ನೋಡ್ರಿ. ಹಂಗಾರೆ ಬರ್ರಿ ಅಗದಿ ಕಡಿಮೆ ಸಮಯದಾಗ ರಾಗಿ ರೊಟ್ಟಿನ ಹೆಂಗೆ ಮಾಡೋದಂತ ನೋಡೋಣ್ರಿ. ಮೊದಲಿಗೆ ಗ್ಯಾಸಿನ ಮೇಲೆ ಒಂದು ದಬ್ರಿ ಇಟ್ಟನ್ರಿ. ಅದಕ್ಕೆ 1 ಕಪ್ನಷ್ಟು ನೀರು ಹಾಕೇನ್ರಿ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೇನ್ರಿ. ಹಿಂಗೆ ನೀರು ಚಳಮಳ ಅಂತ ಕುದಿಬೇಕ್ರಿ. ಈ ನೀರು ಕುದಿಯೋ ಮುಂದೆ ನಾನು 1 ಬೌಲ್ನಷ್ಟು ರಾಗಿ ಹಿಟ್ಟು ಹಾಕಕತ್ತೇನ್ರಿ. ನೋಡ್ರಿ, ಹಿಂಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈಗ 1 ಸ್ಪೂನಿಂದ ನೀಟಾಗಿ ಕೈಯಾಡ್ಬೇಕ್ರಿ. ನೋಡ್ರಿ, ಹಿಂಗೆ ನಾವು ಜೋಳದ ಜಿಗಟ್ ಮಾಡ್ತೇವಲ್ರಿ ರೊಟ್ಟಿ ಮಾಡೋಕ್ಕೆ, ಹಂಗೆ ಇದನ್ನು ಸಹ ಜಿಗಟ್ ಮಾಡ್ಕೋಬೇಕ್ರಿ. ಹಿಂಗೆ ಜಿಗುಟ್ ರೆಡಿ ಆಗಿಂದ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಂಗೆ ಎತ್ತಿಡನ್ರಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ಒಂದು ಸ್ಪೂನಿಂದ ನೀಟಾಗಿ ತಕ್ಕೊಳ್ಳೋಣ್ರಿ. ಬಿಸಿ ಇರ್ತೈತ್ರಿ, ಕೈಯಿಂದ ತೆಗಿಬೇಡ್ರಿ. ಈ ಹಿಟ್ಟಿನ ಮೇಲೆ 1 ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಬಿಟ್ಟು ನಾವು ನೀಟಾಗಿ ನಾದ್ಬೇಕ್ರಿ. ಹಿಟ್ಟನ್ನ ಚಲೋ ತನಕ ನಾದ್ಬೇಕ್ರಿ. ಚಪಾತಿ ಹಿಟ್ಟಿಗಿಂತಲೂ ಮೆತ್ತಗಾಗಂಗೆ ಚೆನ್ನಾಗಿ ತಿಕ್ಕಿ ನಾದ್ಬೇಕ್ರಿ. ನೆನಪಿಡ್ರಿ, ಹಿಟ್ಟು ಎಷ್ಟು ಚಲೋ ತನಕ ನಾದ್ಕೋತಿರೋ ರೊಟ್ಟಿ ಅಷ್ಟು ಸಾಫ್ಟಾಗಿ ಬರ್ತಾವ, ಸೀಳಂಗೂ ಇಲ್ರಿ. ಹಿಟ್ಟನ್ನ ನಾದ್ಕೊಳ್ಳೋದಾದ್ಮೇಲೆ ಹಿಂಗೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂತನ್ರಿ. ನೋಡ್ರಿ, 1 ಬೌಲ್ ಹಿಟ್ಟನಾಗ ಒಂದು 10 ರೊಟ್ಟಿ ಮಾಡ್ಕೋಬೋದ್ರಿ. ಈಗ ಒಂದೊಂದು ಉಳ್ಳಿ ತಗೊಂಡು ಈಗ ಲಟ್ಸನ್ ಬರ್ರಿ. ನೋಡ್ರಿ, ಲಟ್ಸ ಮಣಿ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಸಣ್ಣ ಉಂಡೆ ಇಟ್ಕೊಂಡು ಲಟ್ಟಣಿಗೆಯಿಂದ ಹಗುರವಾಗಿ ಲಟ್ಟಿಸ್ಕೋಬೇಕ್ರಿ. ಬಡಿಯ ರಗಳಿನೇ ಇಲ್ಲಿ ನೋಡ್ರಿ. ಜೋಳದ ರೊಟ್ಟಿ ಥರ ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು ನೋಡ್ರಿ. ಎಲ್ಲೂ ಒಂಚೂರು ಹರಿಯಾಕತ್ತಿಲ್ರಿ. ನೋಡ್ರಿ, ಎಷ್ಟು ಸುಲಭವಾಗಿ ಹಿಂಗೆ ನಾವು ರಾಗಿ ರೊಟ್ಟಿನ ಉದ್ಕೋಬೋದ್ರಿ. ಮತ್ತು ಕೈಯಾಗ ತಕ್ಕಂಡೆ ನೋಡ್ರಿ, ಒಂಚೂರು ಹರಿಯಾಕತ್ತಿಲ್ಲ. ಆ ಕೈಯಿಂದ ಈ ಕೈಗೆ ಹಾಕ್ಕೊಂಡ್ರು ಸಹ ರೊಟ್ಟಿ ಹರಿಯಾಕತ್ತಿಲ್ಲ ನೋಡ್ರಿ. ಹಿಂಗೆ ಆಗ್ಬೇಕಂದ್ರೆ ಜಿಗುಟು ಚಂದಂಗೆ ಬೆಂದಿರ್ಬೇಕ್ರಿ. ಇಲ್ಲಿ ಗ್ಯಾಸಿನ ಮೇಲೆ ಹಂಚನ್ನ ಕಾಯಕ್ಕಿಟ್ಟಿದ್ದೆ ರೀ. ಆ ರೊಟ್ಟಿನ ಹಿಂಗೆ ಹಂಚಿನ ಮೇಲೆ ಹಾಕ್ಕೋಬೇಕ್ರಿ. ನೋಡ್ರಿ, ಒಂದು ಸೈಡ್ ಬಂದಮೇಲೆ ಈ ಥರ ಗುಳ್ಳೆ ಬಂದಮೇಲೆ ಉಲ್ಟಾ ತಿರುಗಿಸಿ ಹಾಕ್ಬೇಕ್ರಿ. ಈ ರೊಟ್ಟಿನ ನೀರು ಹಚ್ಚಿನೂ ಮಾಡ್ಬೋದ್ರಿ, ನೀರು ಹಚ್ಚಲಾರ್ದಂಗೂ ಸಹ ಬೇಯಿಸ್ಕೋಬೋದ್ರಿ. ನೋಡ್ರಿ, ಈಗ ಮಾಡಿರೋ ರೊಟ್ಟಿನ ನಾನು ನೀರು ಹಚ್ಚಿ ತೋರಿಸ್ತೀನಿ. ಜೋಳದ ರೊಟ್ಟಿಗೆ ಒಂದು ಸೈಡು ನೀರು ಹಚ್ತೇವಲ್ರಿ, ಹಂಗೆ ನೀರು ಹಚ್ಚಿ ಬೇಯಿಸ್ಕೋಬೋದ್ರಿ. ನೋಡ್ರಿ, ಹಿಂಗೆ ನೀಟಾಗಿ ಒಂದು ಕಾಟನ್ ಬಟ್ಟೆ ಒಳಗೆ ನೀರು ಹಚ್ಬೇಕ್ರಿ. ಆಮೇಲೆ ಗುಳ್ಳೆಗಳು ಬಂದಿಂದ ಅದನ್ನು ತಿರುಗಿಸಿ ಹಾಕ್ಕೋಬೋದ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ರಾಗಿ ರೊಟ್ಟಿ ಬರ್ತಾವಂತಂದು. ಚಂದಂಗ ಜಿಗುಟ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ರೆ ರೊಟ್ಟಿ ಭಾರಿ ಮಸ್ತ್ ಬರ್ತಾವ್ರಿ. ಹಿಂಗೆ ನೀರು ಹಚ್ಕೊಂಡಾರ ಬೇಯಿಸ್ಕೋಬೋದು, ಇಲ್ಲಾಂದ್ರೆ ಹಂಗನಾರ ಬೇಯಿಸ್ಕೋಬೋದ್ರಿ. ನೋಡ್ರಿ, ಎಷ್ಟು ಸಾಫ್ಟಾಗಿ ರಾಗಿ ರೊಟ್ಟಿ ಬಂದಾವಂತಂದು. ನೋಡ್ರಿ, ಈ ರಾಗಿ ರೊಟ್ಟಿಗೆ ಬದ್ನಿಕಾಯಿ ಪಲ್ಯ ಅಥವಾ ಶೇಂಗಾ ಚಟ್ನಿ ಜೊತೆಗೆ ಭಾರಿ ಮಸ್ತ್ ಇರ್ತೈತ್ರಿ. ನೋಡ್ರಿ, ನೋಡಕತ್ತೀರಲ್ರಿ ಹೆಂಗೆ ಸಾಫ್ಟಾಗಿ ತೆಳ್ಳಗೆ ರೊಟ್ಟಿ ಬಂದಾವಂತಂದು. ನೀವು ಒಂದ್ಸಲ ಮನ್ಯಾಗ ಹಿಂಗೆ ಮಾಡಿಕೊಂಡು ಸವಿರಲ್ಲ. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಸಿಗನ್ರಿ ಹೊಸ ರೆಸಿಪಿಯೊಂದಿಗೆ. ಎಲ್ಲರಿಗೂ ನಮಸ್ಕಾರ ರೀ.